ನಾವು ಬಹುಶಃ ಪ್ರಚಾರದಲ್ಲಿ ಹಿಂದೆ ಇದ್ದೀವಿ. ಕೆಲಸದ ಒತ್ತಡದಲ್ಲೋ ಕಾರ್ಯಕ್ರಮ ರೂಪಿಸೋದ್ರಲ್ಲೋ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಸಂದರ್ಭದಲ್ಲೋ ನಾವು ಪ್ರಚಾರ ಮಾಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದೀವಿ. ಆದರೂ ಬೇರೆ ಬೇರೆ ಕಾರಣದಿಂದ ಪಾಪ BJPಯವರು ಜನತಾದಳದವರು ಒಬ್ಬೊಬ್ಬರಾಗಿ ಹೋರಾಟ ಮಾಡೋಕ್ಕಾಗಲ್ಲ ಅಂತ ಇಬ್ಬರೂ ಸೇರ್ಕೊಂಡು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೋರಾಟಕ್ಕೆ ಇಳಿದ್ರು. ನಾವು 1ರಿಂದ 9ಕ್ಕೆ ಹೋದೋ, ಅವ್ರು 27ರಿಂದ 19ಕ್ಕೆ ಬಂದರು. ಅಷ್ಟೇ ಅವ್ರ ಸಾಧನೆ. ಪ್ರಾರಂಭದಲ್ಲಿ ನಾವು ಸರ್ಕಾರ ಮಾಡಿದಾಗ ಅವ್ರು ಕಿರ್ಚಾಡದ್ದು ಮಾತನಾಡದ್ದು ನೀವು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಏನು 5 ಗ್ಯಾರಂಟಿನಲ್ಲಿ ಇವರೆಲ್ಲ ಪಳ್ಳಾಗ್ಬಿಡ್ತಾರೆ, ಮಾಡೋಕ್ಕಾಗಲ್ಲ, ನಿಭಾಯಿಸೋಕ್ಕಾಗಲ್ಲ, ಅಲ್ಲೇ ಆರ್ಥಿಕವಾಗಿ ಇಲಾಖೆ ಇದು ಸರ್ಕಾರ ಸಮಸ್ಯೆಲಿದೆ, ನಾವು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಕೋಟಿಯನ್ನು ಮನಸ್ಸಿಗೆ ಬಂದಂಗೆ ಅಪ್ರೂವ್ ಮಾಡಿ ಹೋಗಿದ್ದೀವಿ, ಯಾವ ರೀತಿ ಇವರು ಇವೆಲ್ಲ ಗ್ಯಾರಂಟಿ ಕೊಡ್ತಾರೆ ನಿಯಂತ್ರಿಸ್ತಾರೆ ಅನ್ನೋದ್ರಿಂದ BJPಯವರು ಏನು ಅವರು ತಮಟೆ ತಗೊಂಡು ವಿಧಾನಸೌಧ ಮುಂದೆ TV ಅವ್ರ ಮುಂದೆ ಕುಮಾರಸ್ವಾಮಿಯವರು, ಯಡಿಯೂರಪ್ಪನ ಮಗ ಬೊಮ್ಮಾಯಿಯವರು ಎಲ್ಲ ಓಡಾಡಿದ್ರು. ಆದರೆ ನಮ್ಮ ಸಿದ್ದರಾಮಯ್ಯನವರ ಅನುಭವ 16 ಆರ್ಥಿಕ ಇಲಾಖೆಯಲ್ಲಿ ಬಜೆಟನ್ನು ಮಂಡಿಸಿದಂಥವರು ಬಹುಶಃ ಹೇಗೆ ಹೂವಿನಂತೆ ಅದನ್ನು ಬಗೆಹರಿಸಿ 5 ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯದ ಉದ್ದಗಲಕ್ಕೂ ಸಮಸ್ಯೆಯನ್ನು ಬಗೆಹರಿಸಿದ್ರು.